ನನ್ ಕೈಲಾಗಲ್ಲ. ಈ ದಡಿ ಗಾಡಿನ ತಳ್ಳಕ್ ನನ್ ಕೈಲಿ ನಿಜವಾಗ್ಲೂ ಆಗಲ್ಲ. ಅಲ್ಲ, ಇಲ್ಲಿ ಗ್ಯಾರೇಜ್ ಎಲ್ಲಾದ್ರೂ ಹತ್ರದಲ್ಲಿ ಇದೆಯಾ ಅಂತ ಕೇಳೋದಕ್ಕೆ ಒಂದು ನರ ಪಿಳ್ಳೆನೂ ಕಾಣಿಸ್ತಾ ಇಲ್ವಲ್ಲ. ಫೋನಲ್ಲಿ ಏನಾದ್ರೂ ಕನೆಕ್ಟಿವಿಟಿ ಬಂತಾ? ಹಾ, ಬಂತು. SNR ಗರಾಜ್. ಅಯ್ಯೋ, 3 ಕಿಲೋಮೀಟ್ರಾ? ಈ ಗಾಡಿನ ಇನ್ನು 3 ಕಿಲೋಮೀಟರ್ ಹೆಂಗಪ್ಪ ತಳ್ಕೊಂಡು ಹೋಗೋದು? ಅಯ್ಯೋ, ಏನ್ ಮಾಡ್ಲಿ? ವಾ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಫೋನ್ ಬೇರೆ ಮಾಡ್ತಾರೆ. ಹಲೋ. ಹಲೋ, ಎಲ್ಲಿದ್ದೀರಾ? ನಿಮ್ಗೆ ಯಾಕೆ ಬೇಕು? ನಾನು ಎಲ್ಲಾದ್ರೂ ಇರ್ತೀನಿ. ಸರಿಯಾಗಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ಇಲ್ಲ ಅಂದ್ರೆ ಕಟ್ ಮಾಡ್ತೀನಿ ನೋಡಿ. ಸರಿ ಆಯ್ತು, ಕಟ್ ಮಾಡಿ. ಅಯ್ಯೋ ಬೇಡ ಬೇಡ, ನಾನೇ ಕಟ್ ಮಾಡ್ತೀನಿ. ಹಲೋ ಹಲೋ. ಅಬ್ಬಾ, ಎಷ್ಟು ಜಂಬ ನೋಡು ಈ ಮನುಷ್ಯನ್ಗೆ. ನಮ್ಮ ಅಜ್ಜಿ ಬೇರೆ ಫೋನ್ ಮಾಡಿ ಕರಿ ಕರಿ ಅಂತಾರೆ, ಇವ್ರು ನೋಡಿದ್ರೆ ಜಂಬ ತೋರಿಸ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ನೈಸ್ ಮಾಡಕ್ ಫೋನ್ ಬೇರೆ ಮಾಡ್ತಾರೆ. ಪಾಪ, ಅವ್ರು ನನಗ್ ಸಹಾಯ ಮಾಡಕ್ ಹೋಗಿದ್ದಾನೆ ಈ ತರ ಸಿಕ್ಕಾಕೊಂಡಿತ್ತು. ಇವಾಗ ನಾನೇ ಅವ್ರನ್ನ ಅರ್ಧ ದಾರಿಲಿ ಕೈ ಬಿಟ್ಬಿಟ್ರೆ. ಆದ್ರೂ ಪಾಪ, ಅವ್ರಿಗೆ ಮನೆಗೆ ಹೋಗಿ ದಾರಿ ಗೊತ್ತಾಯ್ತೋ ಇಲ್ವೋ? ಅಲ್ಲ, ಅವ್ರನ್ನ ಕಾಪಾಡಕ್ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದ್ಮೇಲೆ ನಾನು ಯಾಕೆ ಹೀಗೆಲ್ಲ ಆಡ್ಬೇಕು ಅವ್ರ ಹತ್ರ? ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಮನೆಗೆ ಬಿಡ್ಬೇಕು. ಥೂ, ನಾನು ಯಾಕೆ ಹೀಗೆಲ್ಲ ಆಡ್ತಿದ್ದೀನಿ? ಹೀಗೆಲ್ಲ ಅರ್ಧ ದಾರಿಯಲ್ಲಿ ಬಿಟ್ಟು ಬರಬಾರ್ದಿತ್ತು. ಅಲ್ಲ, ಅವ್ರಾಗ ಅವರೇ ಫೋನ್ ಇಟ್ರೆ ನಾನೇನ್ ಮಾಡಕ್ಕಾಗತ್ತೆ? ಅವ್ರಿಗಂತೂ ಬುದ್ಧಿ ಕಡಿಮೆ. ಹೀಗೆ ರೋಡಲ್ಲಿ ಓಡಾಡ್ತಿರ್ಬೇಕಾದ್ರೆ ನಟ್ಟು ಬೋಲ್ಟ್ನೆಲ್ಲ ಬೀಳ್ಸ್ಕೊಂಡು ಓಡಾಡ್ತಾ ಇರ್ತಾರೆ. ನನಗೇನು ಬುದ್ಧಿ ಕಡಿಮೆನಾ? ಇಲ್ವಲ್ಲ. ಆದ್ರೂ ನಾನು ಯಾಕೆ ಸೋಲ್ಬೇಕು? ನಾನು ಸೋಲಲ್ಲ. ಆದ್ರೂ ಯಾಕೋ ಒಂಥರ ಪಾಪ ಅನ್ನಿಸ್ತಿದೆ. ನಾನೇ ಫೋನ್ ಮಾಡ್ತೀನಿ. ಇಬ್ರು ಫುಲ್ಲು ಎದುರ್ಕೊಂಡು ಅದ್ರ ಕಾಲೆಲ್ಲ ನಡಕ್ತಾ ಇತ್ತು. ಇಬ್ರು ಅಮ್ಮ ಅಮ್ಮ ಬಾ ಅಂತ ಇಬ್ರು ಅಳಕ್ ಶುರು ಮಾಡಿದ್ರು. ಆಮೇಲೆ ತಾಯಿ ಮೊಲ ಎಲ್ಲಾರ ಲುಮ್ಮ ಪುಟ್ಟ ಅಲ್ಲೇ ಇರು, ನಾ ಬರ್ತಾ ಇದ್ದೀನಿ ಅಂತ ಕೂಗಿ ಹೇಳ್ತು. ನೋಡ್ತಾ ನೋಡ್ತಾ ನೀರು ಜಾಸ್ತಿ ಆಗ್ತಾ ಇತ್ತು. ಅವಳ ಕೈಯಲ್ಲಿ ನದಿ ಹತ್ರ ಹೋಗಿ ಮಕ್ಕಳನ್ನ ಕಾಪಾಡಕ್ಕಾಗ್ತಾ ಇಲ್ಲ. ಆಗ ಅಪ್ಪ ಮೊಲ ಬೋರ ಬಂದ. ಲೋಮೋ, ನಿನ್ ಕಾಲ್ಗಳು ಗಟ್ಟಿಯಾಗಿ ಊರು, ಅಲ್ಗಾಡ್ಬೇಡ ಅಂದ. ಅವಾಗ ತಾಯಿ ಮೊಲ ಹೇಳುತ್ತೆ, ನಿನ್ ಗೆಳತಿ ಕಿಯ ಕಾಲು ಹಿಡ್ಕೋ, ಅದನ್ನು ಕಾಪಾಡು ಅಂತ. ಆಗ ಲೂಮೋ, ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ದ. ಆಗ ಅಪ್ಪ, ಇಲ್ಲ, ನನ್ನ ಮಗ ನಂತರನೇ ಬಲಿಷ್ಠ, ಅವನ ಕೈಲಿ ಎಲ್ಲ ಆಗುತ್ತೆ, ಕಮಾನ್ ಅಂದ. ಆಗ ಲೂಮೋ ಧೈರ್ಯ ಮಾಡಿ ಕಾಲ್ಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಆಗ ಅಪ್ಪ ಮಲ ಅಮ್ಮ ಮಲ ಬಂದು ಇಬ್ಬರನ್ನೂ ಕಾಪಾಡಿದ್ರು. ಮಳೆ ನಿಂತ ಮೇಲೆ ಲೂಮೋ ಹೇಳ್ತಾನೆ, ಅಮ್ಮ ನೀನ್ ನನಗೆ ಪ್ರೀತಿ ಹೇಳ್ಕೊಟ್ಟೆ, ಅಪ್ಪ ನೀನ್ ನನ್ಗೆ ಧೈರ್ಯ ಹೇಳ್ಕೊಟ್ಟೆ. ಬೆಳಕಲ್ಲೂ ಕತ್ಲಲ್ಲೂ ಇಬ್ರು ನೆರಳುಗಳು ಬೇಕು. ಕಿಯಾ ಎಲ್ಲಾರ ನಗ್ತಾರೆ, ಬೋರೋ ಹಿಂದೆಯಿಂದ ತಲೆಲ್ಲಾಡಿಸ್ತಾನೆ. ರಾತ್ರಿ ಚಂದ್ರನ್ ಬೆಳಕಲ್ಲಿ ಮಗು ಮಲ ಮಧ್ಯದಲ್ಲಿ ನಡೀತಾ ಇತ್ತು. ಒಂದ್ ಕಿವಿ ಅಮ್ಮನ ಮೇಲೆ, ಇನ್ನೊಂದ್ ಕಿವಿ ಅಪ್ಪನ ಮೇಲೆ. ಆಗ ಅವನಿಗೆ ಅರ್ಥ ಆಯ್ತು, ಧೈರ್ಯ ಹೇಳಕ್ ಅಪ್ಪನೂ ಬೇಕು, ಪ್ರೀತಿ ಹೇಳಕ್ ಅಮ್ಮನೂ ಬೇಕು ಅಂತ.